ಎಲ್ಲರಿಗೂ ನಮಸ್ಕಾರ. ಇವತ್ತು ನಿಮ್ಮ ನೆಚ್ಚಿನ ಪೌರಾಯುಕ್ತರಾಗಿರುವಂತಹ ಶ್ರೀಧರ್ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ನಾನು ಮೊದಲಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನಮ್ಮ ಮುಳುಬಾಗಿಲು ಗಡಿಭಾಗ ಆಗಿರುವುದರಿಂದ ಒಂದು ಕನ್ನಡ ಕಾರ್ಯಕ್ರಮಗಳು ಹೆಚ್ಚಾದಾಗ ಅವರ ಸಮಯ ಏನು ಆ ಒಂದು ಸಮಯ ಆಫೀಸ್ ಟೈಮ್ ಇರ್ತದೆ, ಅದನ್ನು ಬಿಟ್ಟು ಇನ್ನೂ ಹೆಚ್ಚಿನ ಒಂದು ಸಮಯ ತಗೊಂಡು ಕನ್ನಡಕ್ಕಾಗಿ ತುಂಬ ಒಂದು ಆದ್ಯತೆಯನ್ನು ಕೊಡ್ತಿರ್ತಾರೆ. ಆದ್ದರಿಂದ ಇವತ್ತು ನಾವೆಲ್ಲ ಸೇರಿ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹಾಗೂ ಆಟೋ ಘಟಕದ ವತಿಯಿಂದ ಈ ಒಂದು ಶ್ರೀಧರ್ ಸರ್ ಅವರ ಒಂದು ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅಂತಾಗ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಒಂದು ಕಾರ್ಯಕ್ರಮಕ್ಕೆ ನಾವೆಲ್ಲರೂ ನಗರಸಭೆಗೆ ಆಗಮಿಸಿದಾಗ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವಂತಹ ಅಮಾನುಲ್ಲನವರು ಕೂಡ ನಾವು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ನಮಗೆ ಇಲ್ಲಿ ಸಿಕ್ಕಿದಾಗ ನಾವು ಕೂಡ ನಮ್ಮ ಜೊತೆ ಬರಬೇಕು ಅಂದಾಗ ಬಂದು ಈ ಒಂದು ಶ್ರೀಧರ್ ಸರ್ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗೂ ಕೂಡ ನಾನು ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಮ್ಮ ಸುಹೇಲ್ ಅಣ್ಣ, ನಮ್ಮ ಯುವ ಘಟಕದ ಅಧ್ಯಕ್ಷರಾಗಿರುವಂತಹ ಇದ್ರೀಸ್ ರವರು, ಜುಬೇರ್ ರವರು, ನಮ್ಮ ಯುವ ಮುಖಂಡರಾಗಿರುವಂತಹ ಮನ್ಸೂರ್ ಪಾಷಾರವರು, ಮತ್ತು ಆಟೋ ಘಟಕದ ಅಧ್ಯಕ್ಷರಾಗಿರುವಂತಹ ನಮ್ಮ ವಸೀಂ ಪಾಷಣ್ಣನವರು, ಸತೀಶ್ ಅಣ್ಣನವರು, ನಮ್ಮ MIT ಕಂಪ್ಯೂಟರ್ನ ಮಾಲೀಕರಾಗಿರುವಂತಹ ಭುವನ್ ರವರು, ಮತ್ತು ನಮ್ಮ ವಸೀಂ ಅಣ್ಣನವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅದರ ಜೊತೆಗೆ ನಮ್ಮ ಹೈದರಾನಗರಿನ ಅರ್ಫಾತ್ ರವರು ಕೂಡ ಎಲ್ಲರೂ ಸೇರಿ ಈ ಒಂದು ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ಲಿಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಹೃತ್ಪೂರ್ವಕ ನಾನು ಅಭಿನಂದನೆ ಹೇಳ್ತೀನಿ. ಇದೇ ರೀತಿ ಯಾವತ್ತೂ ಕೂಡ ನಾವೊಂದು ಪ್ರೀತಿ ವಿಶ್ವಾಸದಿಂದ ಒಂದು ಅಧಿಕಾರಿಗಳ ಜೊತೆ ಹೊಂದಾಣಿಕೆಯಿಂದ ಇರಬೇಕು. ನಮಗೆ ಶ್ರೀಧರ್ ಸರ್ ಅವರು ನಮ್ಮ ಹಲವಾರು ಕಾರ್ಯಕ್ರಮದಲ್ಲಿ, ಕನ್ನಡ ಕಾರ್ಯಕ್ರಮಗಳಲ್ಲಿ ನಮ್ಮ ಹಲವಾರು ನಮಗೆ ಬೆನ್ನು ತಟ್ಟಿ ಮುಂದಕ್ಕೆ ನಡಿ ಅನ್ನೋ ಒಂದು ಭಾವನೆ ಇಟ್ಕೊಂಡು ನಮಗೆ ಮುಂದೆ ಕಳಿಸಿದ್ದಾರೆ. ನಿಜವಾಗ್ಲೂ ಇಂಥ ಅಧಿಕಾರಿ ಸಿಕ್ಕಿರೋದು ನಮಗೆ ಮುಳುಬಾಗಿಲು ನಗರಸಭೆಗೆ ನಮ್ಮೆಲ್ಲರ ಅದೃಷ್ಟ. ನಾನು ವಿಶೇಷವಾಗಿ ಹೇಳೋದೇನಪ್ಪ ಅಂದರೆ, ಕನ್ನಡ ಕಾರ್ಯಕ್ರಮಗಳಿಗೆ ಗಡಿಭಾಗದ ಹೆಚ್ಚಾಗಿ ಒಂದು ಆದ್ಯತೆಯನ್ನು ನೀಡ್ತಿರ್ತಾರೆ ನಮ್ಮ ಶ್ರೀಧರ್ ಸರ್ ಅವರು. ಅದಕ್ಕೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನ ನಾನು ಶ್ರೀಧರ್ ಸರ್ ಹೇಳ್ತೀನಿ. ಇದೇ ರೀತಿ ಹುಟ್ಟುಹಬ್ಬಗಳು ನಾನು ಇವತ್ತು ನಗರಸಭೆಯನ್ನು ಕಮಿಷನರ್ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಉನ್ನತವಾದ ಒಂದು ವ್ಯಕ್ತಿತ್ವ ಹೋಗಲಿ, ಇನ್ನೂ ದೊಡ್ಡ ಒಂದು ಹುದ್ದೆ ಸಿಗಲಿ ಅಂತ ನಾನು ಮನಸ್ಫೂರ್ತಿಯಾಗಿ ಆ ಭಗವಂತನಲ್ಲಿ ಬೇಡ್ಕೊಂತ ಈ ನನ್ನ ಎರಡು ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಕೂಡ ಯಾರನ್ನ ಹೆಸರು ಹೇಳದೆ ಇದ್ರೆ ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳ್ತಾ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಶ್ರೀಧರ್ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಅವರಿಗೆ ಮತ್ತು ಅವರ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಭಗವಂತ ಸುಖ, ಶಾಂತಿ, ನೆಮ್ಮದಿ, ಐಶ್ವರ್ಯ, ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನಲ್ಲಿ ಎಲ್ಲರೂ ಕೂಡ ಮನಸ್ಫೂರ್ತಿಯಾಗಿ ಕೋರ್ಕೊಂತ ಈ ನನ್ನ ಎರಡು ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ನಮಸ್ಕಾರ.